ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ನೀನ್ ಅಂತ ನಮ್ಮ ರಾಜ್ಯದಿಂದ ಆಯ್ಕೆದ ಸದಸ್ಯರು ಕೇಂದ್ರದ ಮೇಲೆ ಒತ್ತಡ ಇರಬೇಕು, ಎಲ್ಲ ಗಪ್ ಕುಂತಾರ ಅಂತ ಹೇಳ್ತಾ ಇದ್ರು. ಅದಕ್ಕೆ ಏನ್ ಹೇಳ್ತಾರೆ ತಾವು? ಒತ್ತಡ ಹೇರಿಲ್ಲ ಅಂತ ಅವ್ರಿಗೇನು ಗೊತ್ತು. ಈಗಾಗಲೇ ಕೇಂದ್ರ ಸಚಿವರು ಭೇಟಿಯಾಗಿ ಮಾತನಾಡಿದ್ದೇವೆ. ಇದು ಅಂತಾರಾಷ್ಟ್ರೀಯ ವಿದ್ಯಮಾನ, ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಕಾಂಗ್ರೆಸ್ನವರು ದೇಶದ ಸಮಸ್ಯೆಯಲ್ಲೂ ಕೂಡ ರಾಜಕಾರಣ ಮಾಡ್ತಾರೆ. ಇರಾಕ್ ವಾರ್ ಆಯ್ತು ಹಿಂದೆ. ಇರಾಕ್ ವಾರ್ ಆದಾಗ ವಾರ್ ಡಿಕ್ಲೇರ್ ಆಗಿ ನೆಕ್ಸ್ಟ್ ಡೇನೆ ಪೆಟ್ರೋಲ್ ಬಂಕ್ ಬಂದಾದ್ಮೇಲೆ ಕುಷ್ಟಗಿವರೆಗೂ ಬಂದಾಗಿದ್ವಿ. ಕಿಲೋಮೀಟರ್ ಗಟ್ಟಲೆ ಟ್ರಕ್ ನಿಂತಿತ್ತು ನ್ಯಾಷನಲ್ ಹೈವೇ. ಇವತ್ತು ವಾರಾಗ 15 ದಿವಸ ಆಯ್ತು, ಡೀಸೆಲ್ ಪೆಟ್ರೋಲ್ ಎಲ್ಲ ಸಿಗ್ತಾ ಇದೆ, ಬೆಲೆ ಏರಿಕೆ ಆಗಿಲ್ಲ. ಯಾಕೆ? ನಿರಂತರವಾಗಿ ಸಪ್ಲೈ ಇದೆ, ನಿರಂತರ ಪ್ರೊಡಕ್ಷನ್ ಇದೆ. ಇದು ಮೋದಿ ಅವರ ರಾಜತಾಂತ್ರಿಕ ಒಂದು ಸಾಮರ್ಥ್ಯ. ಹಿಂದೆ ಇದೇ ಎಕೆ ಆಂಟೋನಿಯರ್ ಹೇಳಿದ್ರು, ಸಂಜೆ ಮುಂದೆ 8 ಗಂಟೆ ಆದ್ಮೇಲೆ ಎಲ್ಲ ಪೆಟ್ರೋಲ್ ಬಂಕ್ ಬಂದ್ ಮಾಡ್ಬೇಕು. ಈಗ ಇಲ್ಲಿ ಬಂದಿರುವಂತಹದ್ದು ಕೇವಲ LPG ಗ್ಯಾಸಿನ ಸಮಸ್ಯೆ. ಒಂದು ವಾರ LPG ಗ್ಯಾಸ್ ಸಪ್ಲೈ ಅಂತಾರಾಷ್ಟ್ರೀಯ ಮಟ್ಟದ ಆಗೋದ್ರಿಂದ ಈಗ ಸಮಸ್ಯೆ ಆಗಿದೆ. ಅದು ಡೊಮೆಸ್ಟಿಕ್ ಮನೆಗಳಿಗೆ ಏನೂ ಸಮಸ್ಯೆ ಇಲ್ಲ, ಕೇವಲ ಕಮರ್ಷಿಯಲ್ ಮಾತ್ರ ಸಮಸ್ಯೆ ಇದೆ. ಈಗ ಈಗಾಗಲೇ 2 ಶಿಪ್ಗಳು ಬಂದಿದೆ, ಇನ್ನು 4 ಶಿಪ್ಗಳು ಈ ವಾರದಲ್ಲಿ ಬರ್ತವೆ. ಒಂದು 8 ದಿವಸದ ಒಳಗಡೆ ಈ ಸಮಸ್ಯೆ ಏನು ಕಮರ್ಷಿಯಲ್ ಸಮಸ್ಯೆ ಇದೆ, ಇದು ಕೂಡ ನೀಗ್ಸಕ್ಕೆ ಸಾಧ್ಯ ಇದೆ. ಎರಡನೇದಾಗಿ ರಾಜ್ಯ ಸರ್ಕಾರ ಎಲ್ಲ ರಂಗದಲ್ಲಿ ವಿಫಲವಾಗಿರೋದನ್ನ ಮುಚ್ಕೊಳ್ಳೋ ಸಲುವಾಗಿ ಮತ್ತು ಆಂತರಿಕವಾಗಿರುವಂತ ಅವರ ರಾಜಕೀಯ ಕಲಹ, ಕುರ್ಚಿ ಕಾದಾಟದ ವಿದ್ಯಮಾನವನ್ನ ಮುಚ್ಕೊಳ್ಳೋ ಸಲುವಾಗಿ ಮತ್ತು ಅತ್ಯಂತ ಕಳಪೆ ಬಜೆಟ್ ಅನ್ನ ಕೊಟ್ಟು ಕಾಂಗ್ರೆಸ್ ಶಾಸಕರೇ ಇವತ್ತು ಭ್ರಮನಿರಸಾಗಿದೆ ಬಜೆಟ್. ಅದ್ರ ಬಗ್ಗೆ ಬಂಡಾಯ ಎದ್ದಿದ್ದಾರೆ. ಈಗಾಗಲೇ ಮೊದಲನೇ ಸತಿ ಆಯ್ಕೆಯಾದ 30 ಜನ ಶಾಸಕರು ಮಂತ್ರಿಗಿರಿ ಕೇಳ್ತಾ ಇದ್ದಾರೆ. 3 ಸತಿ 4 ಸತಿ ಆದಂತ ಸೀನಿಯರ್ ಶಾಸಕರು ನಿನ್ನೆ ಸಭೆ ಮಾಡಿದ್ದಾರೆ, ಅವರು ಮಂತ್ರಿ ಕೇಳ್ತಾ ಇದ್ದಾರೆ. 2 ಬಣಗಳು ಮಂತ್ರಿ ಕೇಳುವಂತಹದ್ದು, ಇನ್ನು 2 ಬಣಗಳು ಒಂದು ಕುರ್ಚಿ ಉಳಿಸ್ಕೊಳ್ಳೋ ಸಲುವಾಗಿ, ಇನ್ನೊಂದು ಬಣ ಕುರ್ಚಿ ಕಸಿದುಕೊಳ್ಳೋ ಸಲುವಾಗಿ. 4 ಬಣ ಆಗಿ ಇವತ್ತು ಕಾಂಗ್ರೆಸ್ ಏನಾಗ್ತದೆ, ಅದನ್ನು ಡೈವರ್ಟ್ ಮಾಡೋ ಸಲುವಾಗಿ ಇವತ್ತು ಇವರು ಈ ನಾಟಕ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಮೋದಿಯವರು ರಾಷ್ಟ್ರದ ಪ್ರಧಾನಮಂತ್ರಿ ನಿರ್ದೇಶನಕ್ಕೆ ಆಹಾಕಾರ ಹೇಳ್ತಾರೆ, ಅವರು ಇದ್ದುದರಿಂದ ಬೇರೆ ರಾಜ್ಯಗಳನ್ನು ನೋಡಿ, ಅಕ್ಕಪಕ್ಕ ದೇಶಗಳನ್ನು ನೋಡಿ ಏನಾಗಿದೆ ಪರಿಸ್ಥಿತಿ. ಅದರಿಂದ ದೇಶದ ಸಮಸ್ಯೆ ಜೊತೆಗೆ ಚಲಾಟ ಆಡೋದು ಸರಿಯಲ್ಲ. ಸರ್, ಈಗ ದಾವಣಗೆರೆ ದಕ್ಷಿಣ ಲೋಕಸಭಾ ಕ್ಷೇತ್ರ ಬಾಗಲಕೋಟೆ ಎಲೆಕ್ಷನ್ ಬಗ್ಗೆ ಯಾವ ಥರ ಒಂದು ನಡೆದ ಸರ್ ಅಲ್ಲ, ಈಗ 2 ಕ್ಷೇತ್ರಗಳಲ್ಲಿ ನಮ್ಗೆ ಗೆಲ್ಲೋ ಅವಕಾಶ ಇದೆ. ಬಾಗಲಕೋಟೆಯಲ್ಲಿ ನಮಗೆ ಬಹಳ ದೊಡ್ಡ ಪ್ರಮಾಣದ ಬೆಂಬಲ ಸಿಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕೂಡ ಅಲ್ಲಿನೂ ಕೂಡ 2 ವಿಭಾಗವಾಗಿ ಜಗಳ ನಡೀತಾ ಇದೆ. ಇವತ್ತು ಮುಖ್ಯಮಂತ್ರಿಗಳು ಅಲ್ಲಿ ಬಂದ್ದಾರೆ. ಇಷ್ಟು ದಿವಸ ಇಲ್ಲದ್ದು ಮೆಡಿಕಲ್ ಕಾಲೇಜ್ ಮಾಡಕ್ ಹೊರಟಿದ್ದಾರೆ. ಅದು ಮೆಡಿಕಲ್ ಕಾಲೇಜ್ ಸರ್ಕಾರದ ದುಡ್ಡಿನಲ್ಲಿ ಅಲ್ಲ, ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ದುಡ್ಡಿನಲ್ಲಿ ಮಾಡಕ್ ಹೊರಟಿದ್ದಾರೆ. ಎಲ್ಲ ಮೆಡಿಕಲ್ ಕಾಲೇಜ್ಗಳು ರಾಜೀವ್ ಗಾಂಧಿಗೆ ಫೀಸು ಮತ್ತು ರಿಜಿಸ್ಟ್ರೇಷನ್ ಎಲ್ಲ ದುಡ್ಡು ಕೊಟ್ಟಿರ್ತಾರೆ. ಅದರಲ್ಲಿ ಇವರು ಮೆಡಿಕಲ್ ಕಾಲೇಜ್ ಮಾಡಕ್ ಹೊರಟಿದ್ದಾರೆ. ಯಾಕಂದ್ರೆ ಸರ್ಕಾರದ ಖಜಾನೆ ಖಾಲಿ ಆಗಿದೆ. ಇಲ್ಲಿ ಬಂದು ದೊಡ್ಡ ಭಾಷಣ ಮಾಡ್ತಾರೆ. ಬಾದಾಮಿಯನ್ನ ಪ್ರತಿನಿಧಿಸಿದ್ರು ಅಲ್ಲೇ ಪಕ್ಕದಲ್ಲಿ. ಮೆಡಿಕಲ್ ಕಾಲೇಜ್ ಮಾಡಕ್ ನೆನಪಿರಲಿಲ್ಲ, 5 ವರ್ಷ ಮುಖ್ಯಮಂತ್ರಿ ಆಗಿತ್ತು. ಈ ಬಂದ್ 3 ವರ್ಷ ಆಯ್ತು, ಮಾಡಕ್ಕಾಗಿತ್ತು. ಆ ಎಲೆಕ್ಷನ್ ಬಂದಿದೆ ಅಂತ ಸ್ಟಂಟ್ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಯುಕೆಪಿಯಲ್ಲಿ ಇವತ್ತಿನ 4 ಚೆಕ್ ಹಂಚಿದ್ದಾರೆ. ರೈತರ ಕಣ್ಣಿಗೆ ಮಣ್ಣು ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಹೇಳಿದ್ರು ಅವರು, ನೀವು 4 ತಿಂಗಳಿಂದ ಆದೇಶ ಮಾಡಿದ್ರು,
ಒಟ್ಟು 75,000 ಕೋಟಿ ಬೇಕು, 3 ವರ್ಷದಲ್ಲಿ ನಾವು ಮಾಡ್ತೀವಿ, 1 ವರ್ಷಕ್ಕೆ 20,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಗೌರ್ಮೆಂಟ್ ಆರ್ಡರ್ ಇದೆ. ಎಷ್ಟು ಇಟ್ಟಿದ್ದಾರೆ ಬಜೆಟ್ನಲ್ಲಿ? R&Rಗೆ 1800 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಅದು ಇಡೀ KBJನಲ್ಲಿ ಇತರ ಯೋಜನೆಗಳೆಲ್ಲ ಸೇರಿಸಿ ಸುಮ್ಮನೆ 4 ಚೆಕ್ ಕೊಟ್ಬಿಟ್ಟು ಇಲೆಕ್ಷನ್ ಸ್ಟಂಟ್ ಮಾಡೋದ್ರಿಂದ BJPಯ ಕೆಲಸ ಆಗೋದಿಲ್ಲ. ಅವ್ರ ನಿಜವಾದ ಬದ್ಧತೆ ಇದ್ರೆ 25,000 ಕೋಟಿ 3 ವರ್ಷ ಇಡೋದು. ಯಾವ ಮೀಸಲಾತಿ ಬಿಟ್ರಿ? ನಾ ಹೇಳಿದ್ ಪೂರ್ತಿ ನಿಮ್ ಪ್ರಶ್ನೆ ನಿನ್ ಮನಸ್ಸಿನಾಗಿಂದ ಕೇಳಿದ್ರೆ UKPಗೆ ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ಧೋಖ ಮಾಡ್ತಾ ಇದೆ, ಮೋಸ ಮಾಡ್ತಾ ಇದೆ. ಹಿಂದೆ 5 ವರ್ಷ ಇದ್ರು ಏನೂ ಮಾಡಲಿಲ್ಲ, ಈಗೂ ಕೂಡ ಏನು ಮಾಡ್ತಾ ಇಲ್ಲ. 17ನೇ ತಾರೀಕು ಸರ್ವಪಕ್ಷ MP ಗಳ ಸಭೆ ಕರೆದ DK ಯಾವ ಪುರುಷಾರ್ಥಕ್ಕಾಗಿ? ಕೋರ್ಟಲ್ಲಿ ಕೇಸ್ ಇದೆ, ಕೋರ್ಟಲ್ಲಿ ಕೇಸ್ 15 ವರ್ಷ ಆಯ್ತು. ಇವರು ಒಂದು ಅಫಿಡೇವಿಟ್ ಸುಧಾ ಸರಿಯಾಗಿ ಹಾಕಿರಲಿಲ್ಲ. ಯಾವ ಬದ್ಧತೆ ಇದೆ ಇವರಿಗೆ? ಹಣ ಹಂಚ್ಕೊಳಗೆ ಇಲ್ಲಿ ಕೊಡಕ್ಕೆ ಸಾಲ್ತಾ ಇಲ್ಲ, ದುಡ್ಡಿಲ್ಲ. ಸುಮ್ಮನೆ ಪಬ್ಲಿಸಿಟಿ ಸ್ಟಂಟಿಗೆ ಡೆಲ್ಲಿಯಲ್ಲಿ ಮೀಟಿಂಗ್ ಕರೆಯೋದು, ಅಲ್ಲಿ ಮೀಟಿಂಗ್ ಕರೆಯೋದು, ಕೇಂದ್ರದ ಮೇಲೆ ಹೋಗ್ಬೇಕು ಅನ್ನಿಸುವಂತ ಕೆಲಸ ಮಾಡಿ. ಸರ್, ಈಗ ಯುದ್ಧ ಭೀತಿ ಹೀಗೆ ಮುಂದುವರಿದ ಗ್ಯಾಸ್ ಅನಿಲದ ಟ್ರಬಲ್ ಆಗಲ್ಲ, ಆ ಬೆಲೆ ವ್ಯವಸ್ಥೆ ಬಗ್ಗೆ ಏನಾದ್ರು ಚಿಂತೆ ನಡೆದಿದೆ? ಯುದ್ಧ ಸಿಲಿಂಡರ್ ಸಮಸ್ಯೆ ಆಗುತ್ತಾ? ಕೇಂದ್ರ ಸರ್ಕಾರದ ವತಿಯಿಂದ ಯುದ್ಧ ಭೀತಿ ಮುಂದುವರೆದ್ರು ಕೂಡ ಪೆಟ್ರೋಲ್ ಡೀಸೆಲ್ಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಮತ್ತು ನಮಗೆ ಗ್ಯಾಸ್ ಬರುವಂಥದ್ದು ಕತಾರ್ ಮತ್ತು ಇದರ ಅರಬ್ಬಿ ದೇಶದಿಂದ. ಈಗಾಗಲೇ ನಮ್ಮ ಸರ್ಕಾರ ಆ ಇರಾನಿನ ಹುಮ್ರಾಜ್ ಸ್ಟೇಟ್ ಪಕ್ಕದಲ್ಲಿರುವಂಥ ರಾಷ್ಟ್ರಗಳಿಂದ, ಬೇರೆ ರಾಷ್ಟ್ರಗಳಿಂದ ಗ್ಯಾಸ್ ತರುವಂಥದ್ದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಹೀಗಾಗಿ ನಮ್ಮ ದೇಶಕ್ಕೆ ಏನು ಬೇಕು ಗ್ಯಾಸ್ಗಳು ಅಷ್ಟು ತರೋದಕ್ಕೆ ನಮ್ಮ ಸರ್ಕಾರ ಎಲ್ಲ ತಯಾರಿ ಮಾಡಿದೆ. ಆದರೂ ಕೂಡ ಯುದ್ಧ ಆದಷ್ಟು ಬೇಗನೆ ಮುಗಿಸ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ